ದೇವರ ಕೋಣೆಯಲ್ಲಿ ಹಲ್ಲಿ ಕಾಣಿಸಿಕೊಂಡರೆ ನಿಮ್ಮ ಬಾಳಲ್ಲಿ ಹೀಗಾಗುತ್ತೆ. ಹಲ್ಲಿಯನ್ನು ನೋಡುವುದು ನಮಗೆ ವಿವಿಧ ಸೂಚನೆಗಳನ್ನು ನೀಡುತ್ತದೆ. ಕೆಲವೊಮ್ಮೆ ಹಲ್ಲಿಯನ್ನು ನೋಡುವುದು ಶುಭ ಸೂಚನೆಯನ್ನು ನೀಡಿದರೆ, ಇನ್ನು ಕೆಲವೊಮ್ಮೆ ಅಶುಭ ಸೂಚನೆಯನ್ನು ನೀಡುತ್ತದೆ. ದೇವರ ಕೋಣೆಯಲ್ಲಿ ಅಡುಗೆ ಮನೆಯಲ್ಲಿ ಹಲ್ಲಿಗಳು ಕಾಣಿಸಿಕೊಂಡರೆ ಏನರ್ಥವನ್ನು ನೀಡುವುದು? ಹಲ್ಲಿ ನೀಡುವ ಶುಭ ಮತ್ತು ಅಶುಭ ಸೂಚನೆ. ಮನೆಯಲ್ಲಿ ಹಲ್ಲಿಗಳಿದ್ದರೆ ಏನರ್ಥ? ಹಲ್ಲಿಯು ನಿಮಗೆ ಈ ಎಲ್ಲ ಸೂಚನೆ ನೀಡುತ್ತದೆ. ಹಲ್ಲಿಗಳನ್ನು ಸಮೃದ್ಧಿ ಮತ್ತು ಸಂಪತ್ತಿನ ದೇವತೆಯಾದ ಲಕ್ಷ್ಮೀದೇವಿಯ ಸಂದೇಶವಾಹಕರು ಎಂದು ಪರಿಗಣಿಸಲಾಗುತ್ತದೆ. ಮನೆಯಲ್ಲಿ ಹಲ್ಲಿಯನ್ನು ನೋಡುವುದು ಮಂಗಳಕರ ಸೂಚನೆಯಾಗಿದೆ. ಇದು ಆರ್ಥಿಕ ಲಾಭ ಮತ್ತು ಯಶಸ್ಸಿನ ರೂಪವಾಗಿ ಕಾರ್ಯನಿರ್ವಹಿಸುತ್ತದೆ. ಇದು ಜ್ಞಾನ ಮತ್ತು ಅಭಿವೃದ್ಧಿಯ ಸಂಕೇತವೆಂದೂ ಹೇಳಲಾಗುತ್ತದೆ, ಏಕೆಂದರೆ ಹಲ್ಲಿಗಳು ಹೆಚ್ಚಾಗಿ ಎತ್ತರದ ಸ್ಥಳಗಳಲ್ಲಿ ವಾಸಿಸುತ್ತವೆ. ಇದು ಆಧ್ಯಾತ್ಮಿಕ ಉನ್ನತಿಯ ಸಂಕೇತವಾಗಿದೆ. ಆದರೆ ಕೆಲವು ನಂಬಿಕೆಗಳ ಪ್ರಕಾರ ಹಲ್ಲಿಯು ನಕಾರಾತ್ಮಕತೆ ಮತ್ತು ದುಷ್ಟಶಕ್ತಿಗಳ ರೂಪವಾಗಿದೆ. ಇದರೊಂದಿಗೆ ಮನೆಯಲ್ಲಿ ಹಲ್ಲಿ ಒಂದು ಮರಣ ಹೊಂದಿದರೆ ಅದನ್ನು ಅಶುಭವೆಂದು ಪರಿಗಣಿಸಲಾಗುತ್ತದೆ. ಅದೃಷ್ಟ, ಬುದ್ಧಿವಂತಿಕೆ ಮತ್ತು ಭದ್ರತೆಯ ಸಂಕೇತವಾದ ಹಲ್ಲಿಯನ್ನು ಯಾವಾಗ ನೋಡುವುದು ಶುಭ, ಯಾವಾಗ ನೋಡುವುದು ಅಶುಭ? ಹಲ್ಲಿಗೆ ಸಂಬಂಧಿಸಿದ ಶುಭ ಮತ್ತು ಅಶುಭ ಸೂಚನೆಗಳು. 1. ದೇವರ ಕೋಣೆಯಲ್ಲಿ ಪ್ರತಿದಿನ ಹಲ್ಲಿ ಕಾಣಿಸಿಕೊಂಡರೆ ಶೀಘ್ರದಲ್ಲೇ ನಿಮಗೆ ಒಳ್ಳೆಯ ಸುದ್ದಿ ಸಿಗುತ್ತದೆ ಎಂದರ್ಥ. 2. ಮನೆಯ ಅಡುಗೆ ಮನೆ ಅಥವಾ ದೇವರ ಕೋಣೆಯಲ್ಲಿ ಹಲ್ಲಿ ಕಾಣಿಸಿಕೊಂಡರೆ ಅದನ್ನು ಇನ್ನಷ್ಟು ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ. ಅಡುಗೆ ಮನೆಯಲ್ಲಿ ಹಲ್ಲಿಯನ್ನು ನೋಡುವುದು ಒಳ್ಳೆಯದು ಎಂದು ಪರಿಗಣಿಸಲಾಗುತ್ತದೆ. ಇದು ಒಳ್ಳೆಯದು ಮತ್ತು ನೀವು ಆರ್ಥಿಕ ಲಾಭದ ಅವಕಾಶಗಳನ್ನು ಸಹ ಪಡೆಯುತ್ತೀರಿ ಎಂಬುದರ ಸಂಕೇತವಾಗಿದೆ. 3. ನೀವು ಕಪ್ಪು ಬಣ್ಣದ ಹಲ್ಲಿಯನ್ನು ಕಂಡರೆ ಅದು ಅಲಕ್ಷ್ಮೀದೇವಿಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ಅಲಕ್ಷ್ಮೀದೇವಿಯ ಅಕ್ಕಪಕ್ಕ ಅವಳ ಆಗಮನವು ಜೀವನದಲ್ಲಿ ಆರ್ಥಿಕ ನಷ್ಟವನ್ನು ಉಂಟುಮಾಡುತ್ತದೆ. 4. ಹಿಂದೂ ಧರ್ಮದ ನಂಬಿಕೆಗಳ ಪ್ರಕಾರ ದೇವರ ಕೋಣೆಯಲ್ಲಿ ಸತ್ತಿರುವ ಹಲ್ಲಿ ಕಾಣಿಸಿಕೊಂಡರೆ ಅದು ಅಶುಭ ಸೂಚನೆಯಾಗಿದೆ. ಆದರೆ ನೀವು ಮುಂಜಾನೆ ಹಲ್ಲಿಯನ್ನು ನೋಡಿದರೆ ಅದನ್ನು ಪ್ರಗತಿ ಮತ್ತು ಲಾಭದ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. 5. ದೇವರ ಕೋಣೆಯ ಅಥವಾ ದೇವಸ್ಥಾನದ ನೆಲದ ಮೇಲೆ ಹಲ್ಲಿ ಚಲಿಸುವುದನ್ನು ನೋಡುವುದು ಎಂದರೆ ನೀವು ಶೀಘ್ರದಲ್ಲೇ ಆರ್ಥಿಕ ಲಾಭವನ್ನು ಪಡೆಯಬಹುದು. ಆದರೆ ದೇವಾಲಯದ ನೆಲದ ಮೇಲೆ ಸತ್ತ ಹಲ್ಲಿಯನ್ನು ನೀವು ನೋಡಿದರೆ ನೀವು ಆರ್ಥಿಕ ನಷ್ಟವನ್ನು ಅನುಭವಿಸುವಿರಿ ಎಂದು ಸೂಚಿಸುತ್ತದೆ. 6. ಪೂಜೆಯ ಸಮಯದಲ್ಲಿ ಹಲ್ಲಿ ನಿಮ್ಮ ಮೇಲೆ ಹತ್ತಿದರೆ ಅಥವಾ ನಿಮ್ಮ ದೇಹದ ಮೇಲೆ ಹಲ್ಲಿ ಬಿದ್ದರೆ ನಿಮ್ಮ ಆಸೆ ಬಹಳ ಬೇಗ ಈಡೇರುತ್ತದೆ ಎನ್ನುವ ನಂಬಿಕೆಯಿದೆ. 7. ದೀಪಾವಳಿ ಅಥವಾ ಇನ್ನಾವುದೋ ದೊಡ್ಡ ಹಬ್ಬದಲ್ಲಿ ಮನೆಯ ದೇವರ ಕೋಣೆಯಲ್ಲಿ ಹಲ್ಲಿ ಇದ್ದಕ್ಕಿದ್ದಂತೆ ಕಾಣಿಸಿಕೊಂಡರೆ ಅದನ್ನು ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ. ಗಾಯಗೊಂಡ ಹಲ್ಲಿ ಮನೆಯಲ್ಲಿ ಕಂಡುಬಂದರೆ ಅದು ಅಶುಭ ಸಂಕೇತವಾಗಿದೆ. ಇದು ಮನೆಯಲ್ಲಿ ವೈಷಮ್ಯ ಮತ್ತು ಸಂಕಟವನ್ನು ಹೆಚ್ಚಿಸುತ್ತದೆ. 8. ಮನೆಯಲ್ಲಿ ಹಲ್ಲಿಯನ್ನು ನೋಡುವುದು ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ. ವಿಶೇಷವಾಗಿ ದೇವರ ಕೋಣೆಯಲ್ಲಿ ಮತ್ತು ಅಡುಗೆ ಮನೆಯಲ್ಲಿ ಹಲ್ಲಿಯನ್ನು ನೋಡುವುದಾಗಿದೆ. ಹಲ್ಲಿಯನ್ನು ಲಕ್ಷ್ಮೀದೇವಿಯ ರೂಪವೆಂದು ಪರಿಗಣಿಸಲಾಗುತ್ತದೆ. ಅಡುಗೆ ಮನೆಯಲ್ಲಿ ಅಥವಾ ದೇವರ ಕೋಣೆಯಲ್ಲಿ ಹಲ್ಲಿ ಕಂಡುಬಂದರೆ ಅದು ಆರ್ಥಿಕ ಲಾಭ ಮತ್ತು ಒಳ್ಳೆಯ ಸುದ್ದಿಯ ಸಂಕೇತವಾಗಿದೆ. ಅದೇ ಸಮಯದಲ್ಲಿ ಕಪ್ಪು ಹಲ್ಲಿಯನ್ನು ಅಲಕ್ಷ್ಮಿಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ಇದು ಆರ್ಥಿಕ ನಷ್ಟವನ್ನು ಉಂಟುಮಾಡುತ್ತದೆ. ಶುಕ್ರವಾರದಂದು ಹಲ್ಲಿಯನ್ನು ನೋಡುವುದು ಹೆಚ್ಚು ಮಂಗಳಕರ. ಹಲ್ಲಿಯು ನಿಮ್ಮ ಮನೆಯಲ್ಲಿ ಈ ಮೇಲಿನ ರೂಪದಲ್ಲಿ ಕಾಣಿಸಿಕೊಂಡರೆ ಕೆಲವೊಂದನ್ನು ಶುಭವೆಂದು ಗುರುತಿಸಲಾಗುವುದು ಮತ್ತು ಇನ್ನೂ ಕೆಲವೊಂದನ್ನು ಅಶುಭ ಸಂಕೇತವೆಂದು ಗುರುತಿಸಲಾಗುವುದು. ಹಲ್ಲಿಯನ್ನು ನೋಡುವುದು ನಮಗೆ ವಿವಿಧ ಅರ್ಥಗಳನ್ನು ನೀಡುತ್ತದೆ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿಯ ಉಪಯುಕ್ತವಾದ ಮಾಹಿತಿಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.